ನೀವೇನಾದರೂ ಮಂತ್ರಾಲಯಕ್ಕೆ ಹೋಗುವ ಪ್ಲ್ಯಾನಲ್ಲಿದ್ದೀರಾ? ಹಾಗಾದರೆ ಮಂತ್ರಾಲಯದ ಸಮೀಪ ಇರುವ ಈ ಸ್ಥಳವನ್ನು ಮಿಸ್ ಮಾಡ್ಕೋಬೇಡಿ. ಯಾವುದಪ್ಪ ಆ ಸ್ಥಳ ಅಂತ ಇದ್ದೀರಾ? ಅದೇ ರಾಯರ ಅತ್ಯಂತ ಪ್ರೀತಿಯ ಸ್ಥಳ ಬಿಚ್ಚಾಲೆ. ಈ ಬಿಚ್ಚಾಲೆಯನ್ನು ಹಿಂದೆ ಭಿಕ್ಷಾಲಯ ಅಂತಾನೂ ಕರಿತಾ ಇದ್ರಂತೆ. ಈ ಕ್ಷೇತ್ರ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತ ಹಾಗೂ ಶಿಷ್ಯ ಅಪ್ಪಣ್ಣಾಚಾರ್ಯರ ನಿವಾಸದಲ್ಲಿ ಕೆಲಕಾಲ ನೆಲೆಸಿದ್ರು ಅಂತ ತಿಳಿಯುತ್ತೆ. ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ತಾಣ ರಾಯರ ಏಕಶಿಲಾ ಬೃಂದಾವನ, ಜಪದ ಕಟ್ಟೆ, ಅಪ್ಪಣ್ಣಾಚಾರ್ಯರ ಮನೆಗೆ ಪ್ರಸಿದ್ಧಿಯಾಗಿದೆ. ಇಲ್ಲಿ ರಾಯರು ಬೆಳಗಿನ ಜಾವದ ಪೂಜೆಯನ್ನು ಸ್ವೀಕರಿಸ್ತಾರೆ ಅನ್ನೋದು ನಂಬಿಕೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಬರುವ ಮುನ್ನ ಸುಮಾರು 12ರಿಂದ 13 ವರ್ಷಗಳ ಕಾಲ ಇಲ್ಲೇ ನೆಲೆಸಿರ್ತಾರಂತೆ. ರಾಯರ ಪರಮ ಭಕ್ತರು ಅಪ್ಪಣ್ಣಾಚಾರ್ಯರು. ಅವರ ಮನೆ ಇಲ್ಲೇ ಇದ್ದು ರಾಯರು ಇಲ್ಲಿ ಮಲಗದಿದ್ದ ಜಾಗವನ್ನು ಕೂಡ ನಾವು ನೋಡಬಹುದು. ಆ ಜಾಗವನ್ನು ಸಗಣಿಯಿಂದ ಸಾರಿಸಿ ಅತ್ಯಂತ ಪವಿತ್ರವಾಗಿ ಇಡಲಾಗಿದೆ. ತುಂಗಭದ್ರಾ ನದಿ ತೀರದಲ್ಲೇ ಇರುವಂತಹ ರಾಯರ ಏಕಶಿಲಾ ಬೃಂದಾವನ, ಅವರು ಮಾಡ್ತಾ ಇದ್ದಂತಹ ಜಪದ ಕಟ್ಟೆಯನ್ನು ಕಣ್ತುಂಬಿಕೊಳ್ಳಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಇದೇ ಜಾಗದಲ್ಲಿ ಅತ್ಯಂತ ಸುಪ್ರಸಿದ್ಧವಾದ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರವನ್ನು ಅಪ್ಪಣ್ಣಾಚಾರ್ಯರು ರಚಿಸಿದ್ದು ಕೂಡ ಇದೇ ಸ್ಥಳದಲ್ಲಿ. ಇದು ಧ್ಯಾನ ತಪಸ್ಸಿಗೆ ಹೇಳಿ ಮಾಡಿದಂತಹ ಸ್ಥಳ. ರಾಯರ ಪರಮ ಭಕ್ತರಾದ ಅಪ್ಪಣ್ಣಾಚಾರ್ಯರು, ರಾಯರು ಹಾಗೂ ಇಬ್ಬರೂ ಸೇರಿ ಜಪವನ್ನು ಮಾಡ್ತಾ ಇದ್ದಂತಹ ಕಟ್ಟೆ ಜಪದ ಕಟ್ಟೆ, ಅದು ಕೂಡ ಇಲ್ಲಿರೋದನ್ನು ಕಾಣಬಹುದು. ರಾಯರ ಮಹಿಮೆಯನ್ನು ಸಾರುವಂತಹ ಬಿಚ್ಚಾಲೆ ಅಥವಾ ಭಿಕ್ಷಾಲಯಕ್ಕೆ ಮಂತ್ರಾಲಯಕ್ಕೆ ಬಂದಾಗ ಭೇಟಿ ನೀಡೋದನ್ನು ಮಾತ್ರ ಮರಿಬೇಡಿ.